ತುಂಬಾ ಕಮೆಂಟ್ ಅಲ್ಲಿ ಬೈತಾ ಇದ್ರಿ ಎಲ್ರು. ಹೇಳಕ್ಕಾಗಲ್ಲ, ಒಬ್ರಿಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ. ಕರೆಕ್ಟ್ ಆಗಿ 2 ವರ್ಷ ಆಯ್ತು ನಾನು ಯೂಟ್ಯೂಬ್ ಮಾಡ್ಬೇಕಂದ್ರೇನೆ ಅನ್ಕೊಂಡಿರ್ಲಿರುವಂತ ಬೆಂಬಲ, ಒಂದು ಧೈರ್ಯ ಮಾಡಿದ್ರು ಅನ್ನೋದಕ್ಕಿಂತ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಅದೊಂದು ತುಂಬಾನೇ ಖುಷಿ. ಬೇರೆ ಏನಿಲ್ಲ, ಅವರು ಒಳ್ಳೆಯವರೇ, ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಬೇಜಾರು ತಪ್ಪಾಗಿರುತ್ತೆ. ಇವಾಗ ನಂದು ತಪ್ಪು, ಅವ್ರದ್ದು ತಪ್ಪಾಗಿರುತ್ತೆ. ಯಾಕಂದ್ರೆ ಅದು ನಾವು ಮಾಡ್ಕೊಳಕ್ ಹೋದ್ರೆ, ಗೊತ್ತಿರೋರು ಮಾಡಿದ್ರೆ ಈಸಿ. ಡೈರೆಕ್ಟ್ ಎಟಿಎಂಗೆ ಕಾರ್ಡ್ ಹಾಕಿದೀನಿ, ದುಡ್ಡು ಬಂದಿದೆ, ಅಷ್ಟು ದುಡ್ಡು ಬಂದಿದೆ. ಇವಾಗ ನಾನು ಆಶೆ ಇಟ್ಕೊಂಡಿದ್ದೀನಿ. ನಾನ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ಪೇಮೆಂಟ್ ತಗೋತೀನಿಲ್ಲ ಅಂತ ಬರ್ಬೋದು, ನಂಬಿಕೆ ಇರ್ಲಿಲ್ಲ. ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಸಂಬಂಧಗಳನ್ನ ಕಳ್ಕೊಂಡು ಹೋಗ್ಬೇಕಾಗುತ್ತೆ. ಅವರು 3 ತಿಂಗಳು ಕಂಟಿನ್ಯೂ ಆಗಿ ಹೇಳಿದ್ರು, 3 ತಿಂಗಳಲ್ಲಿ ಪೇಮೆಂಟ್ ಬಂತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇಷ್ಟ, ನಂಗೆ ಏನ್ ಅನ್ಸುತ್ತೋ ನಾನು ಮಾತಾಡ್ಬಿಡ್ತೀನಿ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡೆ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತೊಂದು ನಿಮ್ ಜೊತೆಗೆ ಖುಷಿ ವಿಚಾರನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮತ್ತೆ ಇನ್ನೊಂದು ಬ್ಯಾಲೆನ್ಸ್ ವಿಷಯ ಇದೆ, ಅದು ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಮತ್ತೆ ತುಂಬಾ ಕಮೆಂಟ್ ಅಲ್ಲಿ ಬೈತಾ ಇದ್ರಿ ಎಲ್ರು, ಪಾತ್ರೆ ಸಂದೇಲಿ ಹೋಗಿ ವಿಡಿಯೋ ಮಾಡ್ತೀಯಾ, ಪಾತ್ರೆ ಸಂದೇಲಿ ಹೋಗಿ ವಿಡಿಯೋ ಮಾಡ್ತೀಯಾ ಅಂತ. ಪಾತ್ರೆ ಸಂದೇಲಿ ವಿಡಿಯೋ ಮಾಡಷ್ಟೇ ಇರೋದು ನನ್ಗೆ ಜಾಗ, ಹಾಗಾಗಿ ಪಾತ್ರೆ ಸಂದೇಲಿ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ಪಾತ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ, ಯಾಕಂದ್ರೆ ಬಟ್ಟೆ ಹಾಕಿದೀನಿ. ಹೇಳಕ್ಕಾಗಲ್ಲ, ಒಬ್ರಿಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ಅದು ನಮ್ಮನ್ನ ನೋಡಿ ಕೇಳಿಸ್ಕೊಳ್ಳೋದಕ್ಕಿಂತ ಸುತ್ತಮುತ್ತ ಏನಿದೆ ಅಂತ ಕಣ್ಣಾಡಿಸೋದು ಜಾಸ್ತಿ ಆಗುತ್ತೆ ಅಲ್ವಾ. ಆವಾಗ ನಾವ್ ಏನ್ ಹೇಳ್ತಾ ಇದೀವಿ ಅಂತ ಅಷ್ಟು ಸಡನ್ ಆಗಿ ಅರ್ಥ ಆಗಲ್ಲ. ಹಾಗಾಗಿ ನಿಮ್ಗೆ ಏನು ಕಾಣಿಸ್ಬಾರ್ದು ಅಂತಾನೆ ಒಂದು ಬಟ್ಟೆ ಹಾಕಿದೀನಿ. ಯಾಕಂದ್ರೆ ಎಲ್ಲಾರು ಹೇಳ್ತಾ ಇದ್ರಿ, ಪಾತ್ರೆ ಸಂದೇಲೇನೆ ವಿಡಿಯೋ ಮಾಡೋದ, ನಿಮ್ಗೆ ಬೇರೆ ಜಾಗನೇ ಇಲ್ವಾ ಅಂತ. ನಿಜಾನು ಜಾಗ ಇಲ್ಲ, ಇಷ್ಟೇ ಇರೋದು, ನಮ್ ರೂಮ್ ಇರೋದೇ ಇಷ್ಟೇ. ಹಾಗಾಗಿ ಇಷ್ಟರಲ್ಲೇ ವಿಡಿಯೋ ಮಾಡ್ಬೇಕಾಗತ್ತೆ. ಇವಾಗ ಓಕೆನಾ? ಕಮೆಂಟ್ ಮಾಡಿ. ಮತ್ತೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಾನಿವತ್ತು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಮಂಗಳವಾರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನೂ ಮಾಡ್ಕೊಂಡ್ ಬಂದೆ. ತುಂಬಾನೇ ಖುಷಿ ಆಗಿದೆ. ನನ್ಗೂ ಕೂಡ 10,000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. 10 ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ ಎಷ್ಟು ಖುಷಿ ಆಗುತ್ತೋ, ನನ್ಗೆ 10,000 ಆಗಿದ್ದಕ್ಕೂ ಅಷ್ಟೇ ಖುಷಿ ಇದೆ. ಯಾಕಂದ್ರೆ ತುಂಬಾ ವರ್ಷಗಟ್ಲೆ ಇದನ್ನ 2 ವರ್ಷ ಆಯ್ತು ನಾನು ಈಗ ಕರೆಕ್ಟ್ ಆಗಿ 2 ವರ್ಷ ಆಯ್ತು ಈ ಚಾನೆಲ್ ಓಪನ್ ಮಾಡಿ. 2 ವರ್ಷಕ್ಕೆ 10,000 ಕಂಪ್ಲೀಟ್ ಆಗಿದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕಾದಷ್ಟು ಸಿಹಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಾದ್ರೂ ಕೂಡ ಏನಿಲ್ಲ, ತುಂಬಾನೇ ಖುಷಿಯಾಗಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ಬೇಕಂದ್ರೇನೆ ಅನ್ಕೊಂಡಿರ್ಲಿಲ್ಲ 10,000 ಸಬ್ಸ್ಕ್ರೈಬರ್ ಆಗುತ್ತೆ ಅಥವಾ ಪೇಮೆಂಟ್ ಬರುತ್ತೆ, ನನ್ಗೊಂದ್ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸುಮ್ನೆ ನಾನು ಅವಾಗ ಮನೇಲಿದ್ನಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ಗೋಸ್ಕರ ಮಾಡ್ದೆ. ಆದ್ರೆ ಟೈಮ್ ಪಾಸ್ಗೋಸ್ಕರನು ಮತ್ತೆ ಈ ರೀತಿ ಎಲ್ಲ ಇರುತ್ತೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಮನೇಲಿದ್ದೆ, ಹೋಗ್ಲಿ ಅಂತ ಮಾಡ್ಕೊಂಡೆ. ತುಂಬಾನೇ ಒಳ್ಳೇದಾಯ್ತು. ಟೈಮ್ ಪಾಸ್ಗೆ ಅಂತ ಮಾಡಿರೋದು, ನಿಮ್ಮ ಪ್ರೀತಿ ಸಿಕ್ಕಿದ್ದು, ಹಾಗೆ ನೀವೆಲ್ಲರೂ ಕಮೆಂಟ್ ಅಲ್ಲಿ ಮಾತಾಡೋದು, ನೀವೆಲ್ಲಾ ಪ್ರೀತಿ ತೋರ್ಸೋದು ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ. ತುಂಬಾ ಧನ್ಯವಾದ ಎಲ್ಲರಿಗೂ ಕೂಡ. ತುಂಬಾ ಜನ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಕೂಡ ಹಾಕಿದೀರಾ. ಹೆಂಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ. ತುಂಬಾ ಧನ್ಯವಾದಗಳು. ಮತ್ತೊಂದ್ಸತಿ 10,000 ಸಬ್ಸ್ಕ್ರೈಬರ್ ಆಗಿದ್ದು ಅದು ನಿಮ್ಮಿಂದ, ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಮತ್ತೊಂದ್ಸತಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಇವಾಗ ಹೆಂಗೆ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಕೊನೆವರೆಗೂ ಅದೇ ತರ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದ್ದೇ ಇರತ್ತೆ, ಕೇಳ್ಕೊಳ್ಳೋದೇನ್ ಬೇಡ. ನಾನ್ ಕೇಳ್ಕೊಳ್ಳೋದೇನ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಇವಾಗ ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಈ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ನನ್ನ ನಂಬಿಕೆ ಇದೆ. ಹಾಗೆ ನಾನು ಹೇಳಿದ ಒಂದು ವಿಡಿಯೋಗಳನ್ನ, ನಾನೇನು ಪೂಜಾದು ವಿಡಿಯೋಗಳು ಮಾಡೋದಾಗ್ಲಿ, ಕೆಲವೊಂದು ಮಾಟಮಂತ್ರ ಪರಿಹಾರದ ವಿಡಿಯೋಗಳು ಮಾಡೋದಾಗ್ಲಿ, ಎಲ್ಲರಿಗೂ ಕೂಡ ಒಂದು ಖುಷಿನ ಕೊಟ್ಟಿದೆ. ಮತ್ತೆ ಅವ್ರಿಗೆ ಒಂದು ಏನ್ ಹೇಳ್ತಾರೆ, ದಾರಿ ದೀಪ ಆಗಿದೆ ಅಂತ ಕೂಡ ಕಮೆಂಟ್ ಆಗ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ. ನನ್ಗೆ ಏನಂದ್ರೆ ನಿಮ್ಗೆಲ್ಲರ ಕಷ್ಟ ಕೂಡ ಪರಿಹಾರ ಆಗ್ಬೇಕನ್ನೋದೇ ನನ್ನ ಆಸೆ ಅಷ್ಟೇ. ಹಾಗಾಗಿ ತುಂಬಾ ಜನ ಕಮೆಂಟ್ ಕೂಡ ಹಾಕಿದ್ರು, ತುಂಬಾ ಖುಷಿ ಆಯ್ತು ನನ್ಗೆ. ಅದರಿಂದ ನೀವು ಹಾಕೋ ವಿಡಿಯೋಗಳಿಂದ ನಮ್ಗೆ ತುಂಬಾನೇ ಉಪಯೋಗ ಆಗ್ತಾ ಇದೆ, ನಮ್ಗೆ ತುಂಬಾ ಒಳ್ಳೇದಾಗಿದೆ ಅಂತ ಕೂಡ ಮತ್ತೆ ಕಮೆಂಟ್ ಹಾಕಿದ್ರು ಮೊನ್ನೆ. ಅದ್ರ ಹಿಂದಿನ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಮತ್ತೆ ಈಗ ಸಡನ್ ಆಗಿ ಒಂದ್ 4-5 ಕಮೆಂಟ್ ಹಾಕಿದೀರಾ, ತುಂಬಾ ಒಳ್ಳೇದಾಗ್ತಾ ಇದೆ ಅಂತ. ತುಂಬಾನೇ ಖುಷಿ ಆಯ್ತು. ಬಾಯಿ ತುಂಬಾ ಅಮ್ಮ ಅಂತ ಕರಿತೀರಾ, ಅಕ್ಕ ಅಂತ ಕರೀತೀರಾ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನ್ಗೆ. ನಿಮ್ ಫ್ಯಾಮಿಲಿಯಲ್ಲಿ ನನ್ನೂ ಒಬ್ಳನ್ನ ಮಾಡ್ಕೊಂಡಿದ್ದೀರಲ್ಲ, ಅದು ನನಗೆ ತುಂಬಾನೇ ಖುಷಿ ಆಗತ್ತೆ. ಮತ್ತೆ ಇನ್ನು ನನ್ನ ಈ ಯೂಟ್ಯೂಬ್ ಸಹಾಯಕ್ಕೆ ಅಂತ ಮಾತಾಡ್ಲೇಬೇಕಾಗತ್ತೆ. ನಾನು ಯೂಟ್ಯೂಬ್ ಪೇಮೆಂಟ್ ಬಂದಾಗ ಮಾತಾಡ್ಬೇಕು, ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅವಾಗ ಮಾಡಕ್ ಆಗ್ಲಿಲ್ಲ. ಯಾಕೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ, ನನ್ಗೆ ಸಡನ್ ಆಗಿ ಊರಿಗೆ ಹೋಗ್ತಿತ್ತು. ನನ್ಗೆ ಊರಿಗೆ ಹೋಗೋಕು ಇನ್ನೊಂದ್ 4 ದಿವಸ ಬಿಟ್ಟು ಹೋಗೋಕು ಟೈಮ್ ಇರ್ಲಿಲ್ಲ, ವಿಡಿಯೋ ಮಾಡೋಕ್ಕೂ ಟೈಮ್ ಇರ್ಲಿಲ್ಲ. ಇವತ್ತು ಯೂಟ್ಯೂಬ್ ಪೇಮೆಂಟ್ ಬಂತು, ತಗೊಂಡ್ ಬಂದೆ. ಮೊನ್ನೆ ದಿವಸನೇ ನಾನು ಊರಿಗೆ ಹೋಗ್ಬೇಕಾಗತ್ತೆ. ಊರಿಗೆ ಹೋಗೋ ತಯಾರಿ ಬೇರೆ ಇರುತ್ತಲ್ಲ, ಹಾಗಾಗಿ ನಾನು ಏನ್ ಮಾಡಿದ್ರೆ ಅದು ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಹೋಗ್ಲಿ, ಊರಾಗ ಹೋದ್ಮೇಲೆ ಆದ್ರೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅಲ್ಲಿ ಹೋದ್ರೆ ಇಲ್ಲೇ ಸ್ವಲ್ಪ ಟೈಮ್ ಇರುತ್ತಲ್ಲ, ಅದು ಟೈಮ್ ಸಿಕ್ಕಿಲ್ಲ.
ಹಂಗಾಗಿ ಅಲ್ಲಿನೂ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅದ್ರ ಬದಲು ಇವತ್ತು ಫಸ್ಟ್ ಪೇಮೆಂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೆ ಮತ್ತೆ ನನ್ನ ಯೂಟ್ಯೂಬ್ ಬಗ್ಗೆ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು, ನನ್ ಜೊತೆಯಲ್ಲಿ ಯಾರೆಲ್ಲ ಇದ್ರು ಅಂತ ಕೂಡ ನಾನು ಮಾತಾಡ್ತಾ ಬರ್ತೀನಿ. ಖಂಡಿತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ ಜೊತೆಯಲ್ಲಿ ಯಾರೂ ಇರ್ಲಿಲ್ಲ. ಯೂಟ್ಯೂಬ್ ನೀನ್ ಸ್ಟಾರ್ಟ್ ಮಾಡು, ನಾನು ನಿಮ್ ಹಿಂದೆ ಇರ್ತೀನಿ, ನಿನ್ಗೇನೋ ಒಂದ್ ಆಗತ್ತೆ ಅಂದ್ರೆ ಇದೆ ಅಂತ ನನ್ಗೆ ಅಂದಾಜ್ ಇರ್ಲಿಲ್ಲ. ದುಡ್ಡು ಬರುತ್ತೆ, ಇಷ್ಟೆಲ್ಲ ಕಮೆಂಟ್ಸ್ ಗಳು ಬರುತ್ತೆ, ಲೈಕ್ಸ್ ಬರುತ್ತೆ, ಅದೆಲ್ಲ ನನ್ ತಲೆಯಲ್ಲಿ ಇರ್ಲಿಲ್ಲ. ಸುಮ್ನೆ ವಿಡಿಯೋ ಮಾಡೋದು ಹಾಕೋದು ಅಷ್ಟೇ ಗೊತ್ತಿತ್ತು ಮೊದಲು. ಹಾಗಾಗಿ ಅದನ್ನ ವಿಡಿಯೋನ ಮಾಡ್ತಾ ಬಂದೆ. ಅದಾದ್ಮೇಲೆ ಯೂಟ್ಯೂಬ್ ಏನೋ ಆನ್ ಮಾಡಿದೆ, ಕೆಲವೊಂದು ಲೈವ್ ಗಳಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅವ್ರು ಯಾರೋ ಮಾತಾಡ್ಸೋರು, ಏನೇನ್ ಕೇಳೋರು ಅಂದ್ರೆ ನಾವ್ ಇಲ್ಲಿ ಹೊರಗೆ ಓಡಾಡ್ಬೇಕಾದ್ರೆ ಯಾರಾದ್ರೂ ಮಾತಾಡ್ಸಕ್ಕೆ ಭಯ ಬೀಳ್ತೀವಿ, ಹೆಂಗಪ್ಪ ಮಾತಾಡೋದು ಅಂತ. ಲೈವ್ ಗಳಿಗೆ ಹೋದಾಗ ಹಾಗಿಲ್ಲ, ಎಲ್ಲರ ಹತ್ರ ಮಾತಾಡ್ಬೇಕಾಗತ್ತೆ. ಸ್ವಲ್ಪ ದಿವಸ ಎಲ್ಲಾರ್ದು ನೋಡ್ದೆ, ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬಂತು. ಅಲ್ಲಿಂದ ಎಲ್ಲರ ಹತ್ರ ಮಾತಾಡ್ಕೊಂಡ್ ಬಂದೆ. ಫಸ್ಟ್ ನನ್ಗೆ ಯೂಟ್ಯೂಬ್ ಅಲ್ಲಿ ಪರಿಚಯ ಆಗಿರೋದು ಸಚಿನ್ ಅಂತ. ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಕೂಡ ನಂಗೆ ಗೊತ್ತಿಲ್ಲದೆಲ್ಲ ಹೇಳ್ಕೊಟ್ರು, ಒಳ್ಳೆಯವರು. ಆದ್ರೆ ಇವಾಗ ಸಂಪರ್ಕದಲ್ಲಿಲ್ಲ ಅಷ್ಟೇ. ತುಂಬಾನೇ ಒಂದು ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು. ಅವರಿಂದ ಸ್ವಲ್ಪ ಸ್ವಲ್ಪ ಎಲ್ಲ ತಿಳ್ಕೊಂಡು ಲೈವ್ ಮಾಡೋದಾಗ್ಲಿ, ವಿಡಿಯೋಸ್ಗಳು ಮಾಡೋದಾಗ್ಲಿ ಅವ್ರನ್ನ ತಿಳ್ಕೊಂಡು, ಆಮೇಲೆ ಸಿದ್ದು ಪರಿಚಯ ಆದ್ರು. ಆಮೇಲೆ ರಾಜು ಕೂಡ ಪರಿಚಯ ಆದ್ರು. ರಾಜು ಸಿದ್ದಿಂಗಂತೂ ಅವ್ರಿಗೆ ಹೇಳಕ್ಕೆ ಪದಗಳು ಇಲ್ಲ ಅಂತ ಹೇಳ್ಬೋದು. ಅವ್ರಿಗೆ ಇಬ್ಬರು ವಿಷಯದಲ್ಲೇ ಹೇಳಕ್ ಪದಗಳಿಲ್ಲ. ನನ್ಗೆ ಎಷ್ಟು ಸಪೋರ್ಟ್ ಮಾಡಿದಾರೆ ಅಂದ್ರೆ, ನನ್ನ ಮನೆಯವ್ರು ಯಾರು ಕೂಡ ನನ್ಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ. ಮನೆಯವರು ಸ್ವಲ್ಪನೂ ಮಾಡಿಲ್ಲ ಬಿಡಿ. ಅವಾಗ ಈಗ ಸಪೋರ್ಟ್ ಮಾಡ್ತಾ ಇದಾರೆ. ಅವಾಗಂತೂ ಸ್ವಲ್ಪನೂ ಸಪೋರ್ಟ್ ಮಾಡೋದಿರ್ಲಿ, ಬರೀ ಬೈಯೋದೇ ಆಗ್ತಿತ್ತು. ಇವ್ರು ಮೊಬೈಲ್ ತಗೊಂಡ್ರೆ ಸಾಕು ವಿಡಿಯೋ ಮಾಡಕ್ಕೆ ಬೈಯೋಕ್ ಸ್ಟಾರ್ಟ್ ಮಾಡ್ಬಿಡೋರು, ಹಂಗಿತ್ತು ಅವಾಗ. ಇವಾಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಅವಾಗ ಸ್ವತಃ ಅವರಿಬ್ರು ನನ್ಗೆ ಕೊಟ್ಟಿರುವಂತ ಬೆಂಬಲ, ಒಂದು ಧೈರ್ಯ, ಮಾಡೋಕೆ ವಿಡಿಯೋ ಮಾಡ್ಬೇಕಾದ್ರೆ ಹೀಗೆ ಇರ್ತಾ ಬಂದ್ ನಾನು ಹಾಕಿರೋ ತಮ್ನೇಲ್ ಆಗ್ಲಿ, ಟೈಟಲ್ ಆಗ್ಲಿ ಏನಾದ್ರು ಚೇಂಜ್ ಮಾಡ್ಬೇಕು, ನನ್ ತಪ್ಪಾಗಿ ಹಾಕಿದ್ರೆ ಎಲ್ಲವನ್ನ ತಿದ್ದಿ ಅದನ್ನ ರೆಡಿ ಮಾಡಿ ಕೊಡೋದಾಗ್ಲಿ, ಅದ್ರ ಬಗ್ಗೆ ನನ್ಗೆ ತಿಳಿಸೋದಾಗ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅವರು ಇಬ್ರು ಬಗ್ಗೆ ಹೇಳಕ್ಕಂತೂ ಹೇಳ್ತೀನಲ್ಲ, ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನನ್ಗೆ. ಅವ್ರಿಬ್ರು ಇನ್ನ ನನ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಮಾತಾಡ್ತಾರೆ, ತುಂಬಾನೇ ಖುಷಿ ಆಗುತ್ತೆ. ಇನ್ನು ಅದಾದ್ಮೇಲೆ ಸಿದ್ದುನ ಅಕ್ಕ ಸಿಕ್ಕರು ಶಿಲ್ಪ, ಅವರು ಕೂಡ ಅಷ್ಟೇ ತುಂಬಾ ಒಳ್ಳೆಯವರು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಅನ್ನೋದಕ್ಕಿಂತ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ, ಅದೊಂದು ತುಂಬಾನೇ ಖುಷಿ ಆಗತ್ತೆ. ಇನ್ನು ಕೆಲವು ಫ್ರೆಂಡ್ಸ್ ಗಳು ಸಿಕ್ಕಿದ್ದಾರೆ, ಒಳ್ಳೆಯವರಾಗಿ ಇದಾರೆ ಎಲ್ಲರೂ ಕೂಡ. ನಮ್ಗೆ ಒಂದ್ ಟೈಮಲ್ಲಿ ಅನ್ಸುತ್ತೆ, ಇಲ್ಲ ಅವರು ನಮ್ಗೇನೋ ಕೆಟ್ಟದ್ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ವಾ ಅನ್ನೋ ಬೇಜಾರು ಅಷ್ಟೇ, ಬೇರೆ ಏನಿಲ್ಲ. ಅವರು ಒಳ್ಳೆಯವರೇ, ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಬೇಜಾರು ನಮ್ಗೆ. ಆದ್ರೆ ಅವ್ರಿಗೆ ಏನಂದ್ರೆ ನನ್ನನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಬೇಜಾರ್ ಅವ್ರಿಗೆ. ಹಾಗಾಗಿ ಇಬ್ರು ಕಡೆಯಿಂದ ತಪ್ಪಿರುತ್ತೆ. ಅದು ಒಂದ್ ಸಂಬಂಧ ಹಾಳಾಗ್ತಾ ಇದೆ ಅಂದ್ರೆ ಅದು ಇಬ್ರದು ತಪ್ಪಾಗಿರುತ್ತೆ. ಇವಾಗ ನಂದು ತಪ್ಪು, ಅವ್ರದ್ದು ತಪ್ಪಾಗಿರುತ್ತೆ. ಯಾಕಂದ್ರೆ ನಾನು ಯಾವ ತರ ಯೋಚನೆ ಮಾಡಿರ್ತೀನೋ ಅದು ಅದ್ರ ಮೇಲೆ ಹೋಗುತ್ತೆ, ಅವ್ರು ಯಾವ ತರ ಯೋಚನೆ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಕೆಲವೊಂದು ಫ್ರೆಂಡ್ಶಿಪ್ ಸಂಬಂಧಗಳು ಉಳ್ಕೊಂಡಿದಾವ, ಕೆಲವೊಂದು ಕಳ್ಕೊಂಡಿದೀವಿ. ಕಳ್ಕೊಂಡಿವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಇಲ್ಲಿವರೆಗೂ ನಾನು ಸಪೋರ್ಟ್ ಮಾಡ್ಕೊಂಡು ನನ್ಗೆ ಜೊತೆಯಲ್ಲಿ ಇದ್ದವ್ರಿಗೂ ಕೂಡ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಇನ್ನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ, ನನ್ ಯೂಟ್ಯೂಬ್ ಪೇಮೆಂಟ್ ಬರೋಕೆ ಕಾರಣ ಇವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಲೈಕ್ಸ್ ಬರ್ತವೆ, ಕಮೆಂಟ್ಸ್ ಬರ್ತವೆ, ನೀವೆಲ್ಲರೂ ನೋಡ್ತೀರಾ, ಸಪೋರ್ಟ್ ಕೊಡ್ತೀರಿ, ಎಲ್ಲ ಓಕೆ. ಆದ್ರೆ ಪೇಮೆಂಟ್ ಬರೋದಿದೆ ನೋಡಿ, ಅದಕ್ಕೆ ಒಂದು ದೊಡ್ಡ ಸಾಹಸನೇ ಮಾಡ್ಬೇಕಾಗತ್ತೆ. ಅದು ನಾವು ಮಾಡ್ಕೊಳಕ್ ಹೋದ್ರೆ, ಗೊತ್ತಿರೋರು ಮಾಡಿದ್ರೆ ಈಸಿಯಾಗಿ ಮಾಡ್ಕೊಟ್ಬಿಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲರೂ ತಿಳ್ಕೊಂಡಿರ್ತಾರೆ, ಎಲ್ಲಾನು ಗೊತ್ತಿರತ್ತೆ. ಹಾಗಾಗಿ ಅವ್ರಾದ್ರೆ ಸರಳವಾಗಿ ನಮ್ಗೆ ಮಾಡ್ಕೊಡ್ತಾರೆ. ಹಾಗಾಗಿ ನಾನು ಒಬ್ಬರನ್ನ ಕನ್ನಡ ಕ್ರಿಯೇಟರ್ ಗೈಡ್ ಅನ್ನೋ ಸರ್ಗೆ ಮೀಟ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಕೈಗೆ ನನ್ ಚಾನಲ್ ಕೊಟ್ಟಾಗ ಮೋನ ಮಾಡ್ಕೊಟ್ರು. ಮತ್ತೆ ಗೂಗಲ್ ಪಿನ್ ಬರೋಕೆ ಅವರೇ ಸಹಾಯ ಮಾಡಿದ್ದು. ಹಾಗೆ ಮತ್ತೆ ಪೇಮೆಂಟ್ ಬರೋಕೆ ಒಂದು ಕೂದಲೆಷ್ಟು ಕೂಡ ತೊಂದರೆ ಆಗಿಲ್ಲ. ಅಷ್ಟು ಸರಳವಾಗಿ, ಅಷ್ಟು ಚೆನ್ನಾಗಿ ಚಾನಲ್ ನ ಮೋನ ಮಾಡಿಕೊಟ್ರು. ಮತ್ತೆ ಪೇಮೆಂಟ್ ಬರೋ ರೀತಿನೂ ಮಾಡಿಕೊಟ್ರು. ತುಂಬಾನೇ ಖುಷಿ ಆಗುತ್ತೆ. ಅವ್ರಿಗಂತೂ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಂದು ಒಬ್ಬಳದೇ ಚಾನಲ್ ಅಲ್ಲ ಅವ್ರು ಮಾಡಿರೋದು, ತುಂಬಾ ಜನಗಳ ಚಾನಲ್ ನ ಮಾಡಿಕೊಟ್ಟಿದ್ದಾರೆ. ಎಷ್ಟೇ ತೊಂದರೆ ಇರ್ಲಿ, ಹಿಂಗೆ ತೊಂದರೆ ಇರ್ಲಿ, ಎಲ್ಲವೂ ಕೂಡ ಪರಿಹಾರ ಮಾಡ್ತಾರೆ ಅವರು. ಎಲ್ಲವೂ ಕೂಡ ಅದಕ್ಕೆ ಒಂದು ಏನ್ ಪ್ರಾಬ್ಲಮ್ ಇರುತ್ತೆ ಎಲ್ಲವನ್ನು ಸಾಲ್ವ್ ಮಾಡಿ ಕೊಡ್ತಾರೆ. ಏನೇ ಇದ್ರು ಕೂಡ ನಿಮ್ಗೆ ಪೇಮೆಂಟ್ ಅಲ್ಲಾಗ್ಲಿ, ಚಾನಲ್ ಅಲ್ಲಿ ಏನೇ ತೊಂದರೆ ಇದ್ರು, ಕಾಪಿ ರೈಟ್ ಬಂದ್ರು, ಇನ್ನು ಏನೇನೋ ಹಲವಾರು ತೊಂದರೆಗಳಿರ್ತಾವಲ್ಲ, ಅಂತವೆಲ್ಲ ಕೂಡ ಪರಿಹಾರ ಮಾಡ್ಕೊಡ್ತಾರೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಎಷ್ಟೋ ಜನರು ನಾನು ಕೇಳಿದೀನಿ, ವಿಡಿಯೋಗಳನ್ನ ನೋಡಿದೀನಿ, ನಾನು ಮೌನ ಮಾಡ್ಕೊಂಡೆ, ಚಾನಲ್ ಕಳ್ಕೊಂಡೆ, ಆಮೇಲೆ ಪೇಮೆಂಟ್ ತಗೊಂಡೆ, ಪೇಮೆಂಟ್ ತಗೊಂಡೆ, ಅಥವಾ ಪೇಮೆಂಟ್ ಬರೋದ್ರಲ್ಲಿತ್ತು, ಚಾನಲ್ ಏನೋ ಮಾಡಿ ಹೋಯ್ತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಚಾನಲ್ ಕೊಟ್ರೆ 100% ನಿಮ್ಗೆ ಪೇಮೆಂಟ್ ಪಕ್ಕ ಕೈಗೆ ಬರುತ್ತೆ. ಆದ್ರೆ ವಿಡಿಯೋ ಹಾಕೋದು ಯಾವ ರೀತಿ ಎತ್ತ ಅಂತ ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಏನ್ ತಪ್ಪು ಸರಿ ಇರುತ್ತೆ ಅವರು ರೆಡಿ ಮಾಡಿ ಕೊಟ್ಟಿರ್ತಾರೆ. ಅದ್ರ ಮೂಲಕ ನಾವು ಹೇಳ್ದಂಗೆ ನಾವು ಅದು ಯೂಟ್ಯೂಬ್ ಏನು ಅದು ಪಾಲಿಸಿ ಇದೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ಖಂಡಿತ ಅದು ನಮ್ಗೆ ಒಳ್ಳೇದೇ ಆಗುತ್ತೆ.
ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಏನ್ ಖುಷಿ ಅಂದ್ರೆ ಹೇಳದ್ನಲ್ಲ, ಯೂಟ್ಯೂಬ್ ಪೇಮೆಂಟ್ ಬರ್ಬೇಕಾದ್ರೆ ಕೆಲವೊಂದು ತೊಂದರೆಗಳಾಗುತ್ತೆ. ನನಗೆ ಒಂಚೂರು ಕೂಡ ತೊಂದರೆ ಆಗಿಲ್ಲ. ನಾನು ಹೋಗಿ ಪಾಸ್ಬುಕ್ ಹೋಗಿ ತಗೊಂಡು ಹೋಗಿ ನಾನು ಬ್ಯಾಂಕ್ ಅಲ್ಲಿ ಕೂಡ ಚೆಕ್ ಮಾಡಿಲ್ಲ, ಡೈರೆಕ್ಟ್ ATM ಗೆ ಕಾರ್ಡ್ ಹಾಕಿದೀನಿ, ದುಡ್ಡು ಬಂದಿದೆ. ತುಂಬಾನೇ ಖುಷಿ ಇದೆ. ಎಷ್ಟು ಬಂದಿದೆ ಅಂತ ಇವಾಗ ತೋರಿಸ್ತೀನಿ. ದುಡ್ಡು ಬಂದಿರೋದು ಖರ್ಚಾಗಿದೆ, ಆದ್ರೆ ಮನೇಲಿ ಇರೋ ದುಡ್ಡನ್ನ ನನ್ನ ಹತ್ರ ತೋರಿಸ್ತೀನಿ. ಒಂದ್ ಅಂದಾಜ್ ಮೇಲೆ ಹೇಳ್ಬೇಕಂದ್ರೆ, ನಾನು ಅವಾಗ ಈಗ 11 ವರ್ಷ 12 ವರ್ಷದ ಹಿಂದೆ ಒಂದು ಬಟ್ಟಿ ಒಲೆ ಮಿಷನ್ ತಗೊಂಡಿದ್ದೀನಿ. ಈಗ ಅಂತದ್ದು 2 ತಗೋಬಹುದು ನಾನು, ಅಷ್ಟು ದುಡ್ಡು ಬಂದಿದೆ. ಇವಾಗ ನಾನು ಅಷ್ಟೇ ಹಿಡ್ಕೊಂಡಿರೋದು. ನನ್ಗೆ ಎಷ್ಟು ಪೇಮೆಂಟ್ ಬಂದಿದೆ ನೋಡಿ, ಅಷ್ಟೇ ದುಡ್ಡು ನಾನು ತಗೊಂಡಿದ್ದೆ. ಎಷ್ಟೋ ದುಡ್ಡು ಅಂತೂ ತಗೊಂಡಿಲ್ಲ, ನಂಗೆ ಅಷ್ಟು ಪೇಮೆಂಟ್ ಬಂದಿದೆ. ಹೇಳಿದ್ನಲ್ಲ, ನಾನು ಸಿಂಗಲ್ ಮಿಷಿನ್ ಏನ್ ಹೇಳ್ತಾರೆ ಹೇಳಕ್ಕೂ ಮರ್ತೋಗಿದ್ದೀನಿ. ಡಬಲ್ ಪಾಟ ಸಿಂಗಲ್ ಪಾಟ ಅಂತ ಹೇಳ್ತಾರಲ್ಲ, ಸಿಂಗಲ್ ಪಾಟ ಮಿಷಿನ್ ನಾನು ತಗೊಂಡಿರೋದು. ಅಂತವು ನಾನು ಅವಾಗ 2 ತಗೋಬಹುದಾಗಿತ್ತು. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆನೋ ಗೊತ್ತಿಲ್ಲ, ಆದ್ರೆ ಅವಾಗ ನಾನು 2 ತಗೋಬಹುದಾಗಿತ್ತು. ಅಷ್ಟು ಪೇಮೆಂಟ್ ನನಗೆ ಬಂದಿದೆ. ಫಸ್ಟ್ ಪೇಮೆಂಟ್ ತುಂಬಾ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ, ಆದ್ರೆ ನನಗೆ ತುಂಬಾ ಜಾಸ್ತಿನೇ ಬಂದಿದೆ ನಿಜವಾಗ್ಲು. ನಾನು ಈಗ ನಾನೇನು 1 ತಿಂಗಳು ದುಡಿತಾ ಇದ್ನಲ್ಲ, ಅಷ್ಟು ಪೇಮೆಂಟ್ ನನಗೆ ಬಂದಿದೆ. ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ನಾನ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ಪೇಮೆಂಟ್ ತಗೋತೀನಿಲ್ಲ ಅಂತ ಬರ್ಬೋದು, ನಂಬಿಕೆ ಇರ್ಲಿಲ್ಲ. ಯಾಕಂದ್ರೆ ನನಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಕನ್ನಡ ಸ್ವಲ್ಪ ಓದ್ತೀನಿ, ಆದ್ರೆ ಕನ್ನಡನೇ ಬರೆಯಕ್ ನಂಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಏನಂದ್ರೆ ಇಂಗ್ಲಿಷ್ ಅಂತೂ ತಳ ಬುಡಾನೇ ಗೊತ್ತಿಲ್ಲ. ಹಾಗೆ ಏನು ಗೊತ್ತಿಲ್ಲ ನನ್ಗೆ. ಸುಮ್ನೆ ಮಾಡಿದೀನಿ, ಯೂಟ್ಯೂಬ್ ಮಾಡಿದೀನಿ ಅಷ್ಟೇ. ಅವಾಗೆಲ್ಲ ಬೈಯೋರು, ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಈಕೇನ್ ಯೂಟ್ಯೂಬ್ ಮಾಡ್ತಾಳೋ, ಈಕೇನ್ ಮಾಡ್ತಾಳೋ, ಹಂಗೆ ಅಂತ ಸಾಕಷ್ಟು ಆಡ್ಕೊಂಡ್ರು ನಾನು ಹೇಳ್ತೀನಲ್ಲ, ನನ್ಗೆ ರಾಜೇಶ್ವರಿ ಆಗ್ಲಿ, ಮತ್ತೆ ಅವ್ರ ಹೆಸರು ರಾಜೇಶ್ವರಿ ಅಂತ, ನಾನು ರಾಜು ಅಂತಾನೆ ಕರೆಯೋದು ಅವ್ರಿಗೆ. ಅವ್ರಾಗ್ಲಿ, ಇಲ್ಲ ನೀನ್ ಮಾಡು, ನೀನ್ ಖಂಡಿತ ಕೈ ಹಿಡಿತೆ, ನೀನ್ ಬಿಡ್ಬೇಡ, ಮಾಡು ಅಂತ ಸಿದ್ದು, ರಾಜು ಇವರೆಲ್ಲಾರು ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದು. ಅವಾಗ ಶಿಲ್ಪ ಆಮೇಲೆ ಸಿಕ್ಕಿದ್ದು, ಅವರು ಕೂಡ ಅಷ್ಟೇ. ಮುಂದೆ ಬರ್ತಾ ಕೆಲವೊಂದ್ ಟೈಮ್ ಅಲ್ಲಿ ನನ್ ಚಾನಲ್ ಡೌನ್ ಆದಾಗ ಅವರು ಕೂಡ ಅಷ್ಟೇ ನನ್ಗೆ ತುಂಬಾನೇ ಸಪೋರ್ಟ್ ಕೊಟ್ರು. ಇಲ್ಲ ನೀನ್ ಮಾಡು, ಯಾವತ್ತೂ ಕೈ ಬಿಡ್ಬೇಡ, ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವತ್ತೂ ನನ್ಗೆ ಇದು ಆಗಲ್ಲ, ಸುಮ್ನೆ ಯಾಕೆ ಮಾಡಿದೆ, ಬಿಟ್ಬಿಡು ಅನ್ನೋ ಮಾತು ನನ್ಗೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಯಾರನ್ನು ಕೂಡ ಹೇಳಲಿಲ್ಲ. ಈಗ ಬಿಟ್ಟೋದವ್ರು ಕೂಡ ಅಷ್ಟೇ, ಅವ್ರು ನನ್ಗೆ ಯಾವತ್ತೂ ಕೆಟ್ಟದಂತ ಬಯಸಿಲ್ಲ. ಅವರು ಕೂಡ ಅಷ್ಟೇ, ಮಾಡು ಏನಾಗಲ್ಲ, ಇವಾಗ ಕಡಿಮೆ ಬಂದ್ರೆ ಮುಂದೆ ಬರುತ್ತೆ. ನಂದು ಅನ್ಸುತ್ತೆ, ಅವ್ರದ್ದು ಎಲ್ಲರದ್ದು ಚಾನಲ್ ಇದೆ, ನನ್ ಚಾನಲ್ ಡೌನ್ ಆಗಿತ್ತು ಅವಾಗ. ಹಾಗೆ ಮಾಡು ಅಂತ ಅವ್ರು ನನಗ್ ಧೈರ್ಯ ಹೇಳುದು, ನಾನು ಅವ್ರು ಧೈರ್ಯ ಹೇಳುದು. ಹಾಗಾಗಿ ಕೊನೆಗೂ ಯೂಟ್ಯೂಬ್ ಪೇಮೆಂಟ್ ಬಂತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇನ್ನು ನನಗ್ ಆಗದೆ ಇರೋರು, ನನ್ನ ಫ್ರೆಂಡ್ಶಿಪ್ ಅಲ್ಲಿ ಯಾರು ಆಗದೆ ಇರೋರು ಅಂತೂ ಇಲ್ಲ. ಹೇಳಿದ್ನಲ್ಲ, ಸ್ವಲ್ಪ ನನ್ ಕಡೆನೂ ಸ್ವಲ್ಪ ತಪ್ಪಿದೆ, ಅವ್ರ ಕಡೆನೂ ಸ್ವಲ್ಪ ತಪ್ಪಿದೆ. ಅವ್ರ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ನನ್ನ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ಅದು ಯಾವ್ದು ಇಲ್ಲಿ ಆಗ್ಲಿಲ್ಲ. ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಸಂಬಂಧಗಳನ್ನ ಕಳ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಅವ್ರು ಯಾರು ಕೆಟ್ಟವ್ರು ಇಲ್ಲ ನನ್ಗೆ. ಇನ್ನು ಬೇರೆ ತುಂಬಾ ಆಡ್ಕೊಂತ ಇದ್ವಿ. ನಾವ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಬಂತ ಯೂಟ್ಯೂಬ್ ಪೇಮೆಂಟ್, ವಿಡಿಯೋ ಮಾಡಿ ಹಾಕದ್ಲಾ, ನಮ್ಮನೆಯವ್ರಿಗೆ ಚುಚ್ಚಿ ಮಾತಾಡೋದು, ನೀನ್ ಹೆಂಡ್ತಿ ವಿಡಿಯೋ ಮಾಡಲ್ಲ, ಹಾಕದ್ಲಾ, ದುಡ್ಡು ಬಂತ, ಹಿಂಗೆ ಚುಚ್ಚಿ ಮಾತಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ಎಷ್ಟು ಚುಚ್ಚಿ ಮಾತಾಡ್ತಾರೋ ಮಾತಾಡ್ಲಿ, ನನ್ಗೇನಿಲ್ಲ, ಕಡೆ ಒಂದ್ ದಿವ್ಸ ಬರ್ತದ. ಆಮೇಲೆ ಅವ್ರು ಹೇಳುದು, ಬಂದದಂತ ಯೂಟ್ಯೂಬ್ ಪೇಮೆಂಟ್ ಬಾಳ್ ಬಂದದಂತ. ನಾನು ಅದೇ ಹೇಳುದು, ಪ್ರತಿದಿನ ಹಿಂಗೆ ಫೋನ್ ಹಚ್ಚಿ ಹೇಳ್ತಾ ಇರಿ, ಯೂಟ್ಯೂಬ್ ಪೇಮೆಂಟ್ ಬಂದಾದಂತ. ಅವ್ರು 3 ತಿಂಗಳು ಕಂಟಿನ್ಯೂ ಆಗಿ ಹೇಳಿದ್ರು, 3 ತಿಂಗಳಲ್ಲಿ ಪೇಮೆಂಟ್ ಬಂದ್ಬಿಡ್ತು. ಹಂಗೆ ಕೆಲವೊಬ್ರು ಬಾಯಿ ಒಳ್ಳೇದಿರ್ತದ, ಅವ್ರು ಚುಚ್ಚಿ ಮಾತಾಡಿದ್ರು ಕೂಡ ಒಳ್ಳೇದಾಗ್ತಿರ್ತದ್ರಿ. ಅವ್ರ ಬಾಯಿಯಿಂದ ಭಗವಂತ ನುಡಿಸ್ತಾ ಇರ್ತಾನ. ನಮ್ಗೇನೋ ಕೆಟ್ಟದ್ ಮಾತಾಡ್ತಾನಂತ ನಮ್ಗೆ ಅನಿಸ್ತದ ಆ ಟೈಮಲ್ಲಿ, ಆದ್ರೂ ಕೂಡ ಭಗವಂತ ಅವ್ರ ಬಾಯಿಂದ ನುಡಿಸ್ತಾ ಇರ್ತಾನೆ. ಇಲ್ಲ, ನಿನ್ ಮುಂದಕ್ಕೆ ಒಂದಿನ ಸಿಗ್ತೈತಿ ಅದು ಪೇಮೆಂಟ್, ನೀನು ಅನ್ಭವಿಸ್ತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಗೆ ಇವಾಗ ಕೆಟ್ಟದ್ ಬೈಸಾಕತ್ತಾರೋ ಏನೋ ಮಾಡಾಕತ್ತಾರ ಅಂತ ನೀವು ಅನ್ಕೊಳಕ್ ಹೋಗ್ಬೇಡ್ರಿ, ಆಯ್ತಾ? ಎಲ್ಲವನ್ನು ಆಗೋದೆಲ್ಲ ಒಳ್ಳೇದಕ್ಕೆ. ಈಗ ಏನ್ ಆಗಕತ್ತೈತಿ ನೋಡ್ರಿ, ನಮ್ ಕೆಟ್ಟದತ್ ಏನ್ ಅನ್ಸಾಕತೈತಿ, ಅದು ಮುಂದೆ ಒಳ್ಳೇದಕ್ಕೆ ಈಗ ಆಗಕತ್ತೈತ. ಹಾಗಾಗಿ ಯಾರು ಕೆಟ್ಟದಂತ ತಿಳ್ಕೊಬೇಡ. ಎಲ್ಲಿಂದ ಎಲ್ಲಿಗೋ ಬಂದು ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ಇಷ್ಟ ನಂಗೆ ಏನ್ ಅನ್ಸುತ್ತೋ ನಾನು ಮಾತಾಡ್ಬಿಡ್ತೀನಿ. ಅದನ್ನ ತಿದ್ದುಪಡಿ ಮಾಡಿ ಅದನ್ನ ಏನನ್ನು ಮಾಡ್ಕೊಂಡು, ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಏನ್ ಅನ್ಸುತ್ತೋ, ನನ್ ಬಾಯಲ್ಲಿ ಏನ್ ಬರುತ್ತೋ, ಮತ್ತೆ ನನ್ನ ಅನುಭವ ಏನಿರುತ್ತೋ ನಾನು ಅಷ್ಟೇ ಮಾತಾಡ್ತೀನಿ. ಬೇರೆ ಎಲ್ಲ ನನಗೆ ಮಾತಾಡಕ್ ಬರಲ್ಲ. ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಕೂಡ ಇದೇ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು 10,000 ಆಗಿರೋದು ಸಬ್ಸ್ಕ್ರೈಬರ್ನ ಇನ್ನು 10 ಲಕ್ಷ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಖಂಡಿತ ಮಾಡ್ತೀರಾ, ಮಾಡೇ ಮಾಡ್ತೀರಾ, ನಂಬಿಕೆ ಇದೆ. ಯಾಕಂದ್ರೆ ನಮ್ಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತದ್ರಲ್ಲಿ ಈಗಂತೂ ಕೈ ಮುರ್ಕೊಂಡವ್ರು, ಕಾಲ್ ಮುರ್ಕೊಂಡವ್ರು ಹೆಂಗಿರ್ತಾರ ಆ ಪರಿಸ್ಥಿತಿಗೆ ತಂದು ಹೋಗಿ ದುಡಿಯಕ್ ಕೂಡ ಆಗ್ತಾ ಇಲ್ಲ. ಬೇಕಾದಂಗಿದೆ ದುಡಿಬಹುದು ಅಂತ ನೀವು ಅನ್ಬೋದು. ಯಾಕಂದ್ರೆ ಕೆಲವೊಂದು ಮನುಷ್ಯ ಕಣ್ಣಿಗೆ ಬಾ ಚಂದ ಕಾಣಿಸ್ತಿರ್ತಾನ, ಆದ್ರೆ ಒಳಗಡೆ ಅವನಿಗೆ ಶಕ್ತಿ ಅನ್ನೋದು ಕಳ್ಕೊಂಡ್ ಬಿಟ್ಟಾಗ ಏನೂ ಮಾಡಕ್ ಆಗುದಿಲ್ಲ. ಹಾಗಾಗಿ ಹೇಳಕತ್ತೀನಿ, ಈ ಸದ್ಯಕ್ಕೆ ನನ್ಗೆ ದುಡಿಯಂತ ಶಕ್ತಿ ಕೂಡ ಇಲ್ಲ. ಯಾಕಂದ್ರೆ ನನ್ಗೆ ಆಗಿರೋ ಪರಿಸ್ಥಿತಿಗೆ ಮೈಯಲ್ಲಿ ಒಂಚೂರು ಶಕ್ತಿ ಇಲ್ಲ ಈಗ.
ಹಾಗಾಗಿ ನನ್ಗಿದೇನೋ ಒಂದ್ ಕೈ ಹಿಡಿತು, ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಕೈ ಹಿಡಿದೈತಿ, ಜೀವನ ನಡೆಸ್ತೈತೆ ಅನ್ನೋ ಒಂದ್ ನಂಬಿಕೆ ಐತಿ. ಇದೇ ತರ ಯಾವಾಗ್ಲೂ ನನ್ಗೆ ಒಂದು ಸಪೋರ್ಟ್ ಮಾಡ್ತಾ, ನಿಮ್ಮಿಂದ ನಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ, ನನ್ನಿಂದ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ, ಹಾಗೆ ಮತ್ತೆ ನಿಮ್ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ನಾನ್ ಕೇಳ್ಕೊಳ್ಳೋದಿಷ್ಟೇ, ಕೊನೆವರೆಗೂ ನಿಮ್ ಪ್ರೀತಿ ಆಶೀರ್ವಾದ ಅಷ್ಟೇ ಸಾಕು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೇಳದ್ನಲ್ಲ, ನಿಮ್ಗೆ ಇನ್ನು ಬೇರೆ ಯಾವ ವಿಡಿಯೋಗಳು ಬೇಕು ಅಂದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಗೋಸ್ಕರನೇ ನಾನು ಎಲ್ಲವೂ ಬಿಟ್ಟು ಇವಾಗ ಪರಿಹಾರ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ನನ್ಗೆ ಏನಾದ್ರು ನೆನಪಿಗೆ ಬಂತು ಅಥವಾ ನನಗೆ ಟೈಮ್ ಆಯ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲೇಬೇಕು ಅನ್ನೋದಾದ್ರೆ ಕೆಲ್ಸಗಳಲ್ಲೇ ನಿಲ್ಸಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇವಾಗ ಕೂಡ ಅಷ್ಟೇ, ನನ್ ಟೈಮ್ ಮೀರ್ತಾ ಇದೆ ಅಂತಾನೆ ನಾನು ವಿಡಿಯೋಗಳನ್ನ ಮಾಡಿದೀನಿ. ನಿಮ್ಗೆ ಬೇಕಂದ್ರೆ ತೋರಿಸ್ತೀನಿ. ಕೆಲ್ಸಗಳೆಲ್ಲ ಇಲ್ಲೇ ಇಟ್ಕೊಂಡಿದೀನಿ. ಇಲ್ಲೇ ನಾನು ಅಡಿಗೆ ಮಾಡೋದು ನೋಡಿ, ಇಲ್ಲೆಲ್ಲ ಗೋಧಿ ಹಿಟ್ಟೆಲ್ಲ ಕಲ್ಸಿ ಇಲ್ಲೇ ಇಟ್ಟಿದೀನಿ. ಆಮೇಲೆ ಬೇಳೆ ಬೇಯಿಸಿ ಅಲ್ಲಿ ಇಟ್ಟಿದೀನಿ. ಅಷ್ಟೇ, ಅರ್ಧ ಮೇಲೆ ಕೆಲಸ ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟೈಮ್ಗೆ ಅದು ಅಪ್ಲೋಡ್ ಮಾಡ್ಬೇಕನ್ನೋ ಆಸೆಗೋಸ್ಕರ. ಹಾಗಾಗಿ ತುಂಬಾನೇ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಒಂದು ಎಡಿಟಿಂಗ್ ಮಾಡೋಕ್ ಗೊತ್ತಿರ್ಲಿಲ್ಲ, ಒಂದ್ ಹೆಂಗೆ ನಾನು ಚಾನೆಲ್ ನ ಅಪ್ಲೋಡ್ ಮಾಡ್ಬೇಕು, ಅದನ್ನ ವಿಡಿಯೋಸ್ಗಳನ್ನ ಹಿಂಗೆ ಮಾಡ್ಕೋಬೇಕು ಏನು ಗೊತ್ತಿಲ್ದೇನೆ ಸ್ವಂತವಾಗಿ ಎಲ್ಲವನ್ನು ತಿಳ್ಕೊಂಡು ಕಲ್ಸ್ಕೊಂಡು ಮಾಡಿದೀನಿ. ಹಿಂದೆ ನಿಂತ್ಕೊಂಡು ಕಲ್ಸ್ಬಿಡೋರು ಯಾರು ಇರ್ಲಿಲ್ಲ. ಕೆಲವೊಬ್ರು ಹಿಂದೆ ನಿಂತ್ಕೊಂಡು ಹೇಳ್ಕೊಟ್ಟು ಚಾನೆಲ್ ನ ಮೇಂಟೈನ್ ಮಾಡೋರು ಇರ್ತಾರೆ. ನಂಗೆ ಹಾಗಂತ ಯಾರು ಇಲ್ಲ. ಎಲ್ಲವನ್ನೂ ನಾನು ಒಬ್ಬಕ್ಕನೇ ನೋಡ್ಕೋಬೇಕು. ಇವಾಗೂ ಕೂಡ ಅಷ್ಟೇ, ಯಾರು ಇಲ್ಲ. ಆದ್ರೆ ವಿಡಿಯೋ ಮಾಡಕ್ಕೆ ಬಿಡ್ತಾರೆ. ಅವಾಗ ವಿಡಿಯೋ ಮಾಡಕ್ ಬಿಡ್ತಾರಿಲ್ಲ, ಇವಾಗ ವಿಡಿಯೋ ಮಾಡಕ್ ಬಿಡ್ತಾರ. ಆದ್ರ ಕ್ಯಾಮ್ರಾ ಹಿಡ್ಕೊಳ್ಳೋದಾಗ್ಲಿ, ಒಂದ್ ಎಡಿಟಿಂಗ್ ಆಗ್ಲಿ, ಬೇರೆ ಬರೋದ್ ಕೊಡೋದು ಯಾವ್ದು ಇಲ್ಲ. ಎಲ್ಲ ಸ್ವಂತ ನಾನೇ ಕಷ್ಟಪಟ್ಟು ಎಲ್ಲವನ್ನೂ ಮಾಡ್ಬೇಕು. ಹಾಗಾಗಿ ನಿಮ್ ಸಪೋರ್ಟು ಆಶೀರ್ವಾದ ತುಂಬಾನೇ ಮುಖ್ಯ. ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಸಿಗೋಣ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲರಿಗೂ.